ಬೊಮ್ಮನಹಳ್ಳಿಯೊಂದು ಸುಂದರವಾಗಿ ತುಂಬಾ ಹಸಿರು ಹೊಲಗಳಿಂದ ಆವರಿತವಾಗಿತ್ತು. ಅದರಲ್ಲಿ ರಘು ಮತ್ತು ಶ್ಯಾಮ ಎಂಬ ಇಬ್ಬರು ಮಿತ್ರರು ತಮ್ಮ ಬಾಲ್ಯದಿಂದ ಒಟ್ಟಿಗೆ ಇದ್ದರು. ಅವರು ಬೊಮ್ಮನಹಳ್ಳಿಗೆ ಹೊಂದಿಕೊಂಡಂತೆ ಇರುವ ಒಂದು ಗುರುಕುಲದ ಮಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದರು. ರಘು ತುಂಬಾ ದಯಾನಿಧಿ ಮತ್ತು ನಿಷ್ಠಾವಂತ ವಿದ್ಯಾರ್ಥಿಯಾಗಿದ್ದನು. ಆದರೆ ಶ್ಯಾಮ ಕೆಲವೊಮ್ಮೆ ಹೊಟ್ಟೆಕಿಚ್ಚಿನಿಂದ ಅಥವಾ ಅಸೂಯೆಯಿಂದ ತಪ್ಪು ಮಾಡುತ್ತಿದ್ದ. ಒಂದು ದಿನ ಬೆಳಗಿನ ಜಾವ ಗುರೂಜಿ ವಿದ್ಯಾರ್ಥಿಗಳಿಗೆ ಕಠಿಣ ಧರ್ಮ ಸಮಸ್ಯೆಯನ್ನು ಕೇಳಿದರು. ನಂಬಿಕೆಯನ್ನು ಕಳೆದುಕೊಂಡ ನೌಕೆಯೊಳಗಿದ್ದ ನಾವಿಕರು ಹೇಗೆ ಬದುಕುತ್ತಾರೆ? ಇದನ್ನು ಕೇಳಿದ ಶ್ಯಾಮ ಮತ್ತು ರಘು ಜೀವನದ ಪಾಠವನ್ನು ತಿಳಿಯಲು ಒಂದು ಹೊಸ ಯೋಚನೆ ಮಾಡಿದರು. ರಘು ಮತ್ತು ಶ್ಯಾಮ ಒಂದು ಹತ್ತಿರದ ಕಾಡಿಗೆ ಪ್ರವಾಸ ಹೋದರು. ಅಲ್ಲಿ ಸಿಂಹದ ಕಿಚ್ಚು, ಚಿರತೆಗಳ ಕೂಗು ಮತ್ತು ಕತ್ತಲ ಕಾಡಿನ ಮಧ್ಯೆ ಅವರು ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಟುಕೊಳ್ಳಬೇಕಿತ್ತು. ಆದರೆ ಮಾರ್ಗ ಮಧ್ಯದಲ್ಲಿ ಶ್ಯಾಮ ತನ್ನ ದಾರಿಯನ್ನು ತಪ್ಪಿಸುತ್ತಾನೆ ಮತ್ತು ತನ್ನ ಸ್ನೇಹಿತನ ಮೇಲೆ ಅನುಮಾನ ಪಡುತ್ತಾನೆ. ಕಾಡಿನಲ್ಲಿ ಒಂದು ಹಳೆಯ ದೇಗುಲವನ್ನು ಅವರು ಕಂಡುಹಿಡಿದರು. ಅಲ್ಲಿ ಬುದ್ಧಿವಂತ ಜ್ಞಾನಿಯೊಬ್ಬರು ಇದ್ದರು. ಅವರು ಇಬ್ಬರಿಗೆ ಒಂದೊಂದು ದೀಪ ಕೊಟ್ಟರು. ಈ ದೀಪಗಳು ನಿಮ್ಮ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತವೆ. ನಂಬಿಕೆ ಕಳೆದುಹೋದರೆ ದೀಪ ಹಾರಿಹೋಗುತ್ತದೆ ಎಂದು ಹೇಳಿದರು. ದೀಪದ ಮೂಲ ಸತ್ಯವನ್ನು ತಿಳಿಯಲು ಶ್ಯಾಮ ತನ್ನ ಹೊಟ್ಟೆಕಿಚ್ಚಿನಿಂದ ರಘುವನ್ನು ದೂರ ಮಾಡುತ್ತಾನೆ. ಆದರೆ ಕೊನೆಗೆ ತೀವ್ರ ಸಂಕಟಕ್ಕೆ ಸಿಲುಕಿಕೊಂಡು ರಘುವಿನಿಂದ ನೆರವು ಕೇಳುತ್ತಾನೆ. ಸ್ನೇಹದ ಮೌಲ್ಯವನ್ನು ಅರಿತುಕೊಂಡಿರುವ ರಘು ಶ್ಯಾಮನನ್ನು ರಕ್ಷಿಸುತ್ತಾನೆ. ಅದರ ನಂತರ ಬುದ್ಧಿವಂತ ಜ್ಞಾನಿ ಶ್ಯಾಮನಿಗೆ ದೀಪಗಳ ಮೂಲಕ ತನ್ನ ತಪ್ಪಿನ ಅರಿವನ್ನು ತೋರಿಸುತ್ತಾರೆ. ನಿಜವಾದ ಸ್ನೇಹವು ಸ್ವಾರ್ಥವೇನಿಲ್ಲದ ನಂಬಿಕೆಯಿಂದ ಉಂಟಾಗುತ್ತದೆ. ಈ ಕಥೆಯ ಮೂಲಕ ದೀಪದ ಹೊಳಪಿನಿಂದ ನಂಬಿಕೆ ಮತ್ತು ಸ್ನೇಹದ ಮಹತ್ವವನ್ನು ತಿಳಿಯಲು ಶ್ಯಾಮ ಇನ್ನು ಮುಂದೆ ನಿಷ್ಠಾವಂತನಾಗಿ ಜೀವನ ನಡೆಸಲು ನಿರ್ಧರಿಸುತ್ತಾನೆ.